ನಾಗರಬಾವಿ ಮುಖ್ಯ ರಸ್ತೆಯಲ್ಲಿ ಮಂಜುನಾಥ ನೇತ್ರಾಲಯ ತನ್ನ 2ನೇ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದು ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿರುವ ಮಂಜುನಾಥ್ ನೇತ್ರಾಲಯವು ಡಾಕ್ಟರ್ ಮಂಜುನಾಥ್ ಹಾಗೂ ಡಾಕ್ಟರ್ ತುಂಗಪ್ಪರವರ ಮಾಲೀಕತ್ವದಲ್ಲಿ ವಿಶ್ವಾಸಾರ್ಹ ನೇತ್ರಾಲಯವಾಗಿದೆ. ಅತ್ಯಾಧುನಿಕ ಉಪಕರಣಗಳು ಹಾಗೂ ಸುಸಜ್ಜಿತ ತಂತ್ರಜ್ಞಾನ ಒಳಗೊಂಡಿದೆ. ತುಮಕೂರಿನ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಾಗೂ ವಿಜಯನಗರದ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಶ್ರೀಯುತ ಕೃಷ್ಣಪ್ಪರವರು ಟೇಪ್ ಕಟ್ ಮಾಡುವುದರ ಮೂಲಕ ನಾಗರಬಾವಿ ಶಾಖೆ ಮಂಜುನಾಥ್ ನೇತ್ರಾಲಯವನ್ನು ಉದ್ಘಾಟಿಸಿದ್ದಾರೆ. ಮಾಲಿಕೆ ಸಮರ್ಪಿಸುವ ಮುಖಾಂತರ ನೇತ್ರಾಲಯ 2ನೇ ಶಾಖೆಯನ್ನು ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ, ಶುಭಾರಂಭ ಮಾಡಿದ್ದೀವಿ. ಅದಕ್ಕೆಲ್ಲರಿಗೂ ಜನತೆಗೆ ಶುಭ ಕೋರ್ತೇನೆ. ಮತ್ತು ಏನಿದು ನಮ್ಮ 2ನೇ ಬ್ರಾಂಚು. ಮೊದಲನೇ ಬ್ರಾಂಚ್ ಏನು ಹೆಸರುಘಟ್ಟ ಮೇನ್ ರೋಡ್ 8ನೇ ಮೈಲಿ ಟಿ ದಾಸರಹಳ್ಳಿಯಲ್ಲಿ ಏನಿದೆ ಅದು ಸುಮಾರು 6 ವರ್ಷ ಆಗಿದೆ. ಈಗ 2025ರಲ್ಲಿ 2ನೇ ಬ್ರಾಂಚ್ ಆಗಿ ನಾಗರಬಾವಿಯಲ್ಲಿ ಮಂಜುನಾಥ ನೇತ್ರಾಲಯ ಶುರುವಾಗ್ತಿದೆ. ಏನು ಇದರ ಒಂದು ಪ್ರೇರಣೆ ಅಂದರೆ ಜನಗಳಿಗೆ ಏನಾದರೂ ಒಂದು ಸೇವೆ ನಾವು ಸಲ್ಲಿಸಬೇಕು. ನಾವು ಸುಮಾರು ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸಿಂದ ಹಿಡಿದು ಚಾರಿಟಿ ಹಾಸ್ಪಿಟಲ್ ಎಲ್ಲ ಕಡೆ ನಾವು ಕಾರ್ಯನಿರ್ವಹಿಸಿ ನಮ್ಮಿಂದ ಏನು ಸಾಧ್ಯ ಅಲ್ಲೇನು ನಾವು ಮಾಡಲಿಕ್ಕೆ ಆಗಲಿಲ್ವೋ ಇಲ್ಲಿ ನಮ್ಮ ಮುಖಾಂತರ ನಾವೇ ಸೇವೆ ಸಲ್ಲಿಸೋಣ ಅಂತ ಒಂದು ಧ್ಯೇಯ ಇಟ್ಕೊಂಡು ನಾನು ಡಾಕ್ಟರ್ ತುಂಗಪ್ಪ ಅಂತ ಇಬ್ಬರು ಪಾರ್ಟ್ನರ್ಸ್ ಈ ವ್ಯವಸ್ಥೆಯನ್ನು ಶುರು ಮಾಡಿದ್ದೀವಿ. ಇದು ಇಲ್ಲಿ ಪೇಷಂಟ್ ಒಬ್ಬರು ಬಂದರೆ ಎಲ್ಲ ರೀತಿಯ ವ್ಯವಸ್ಥೆ, ಅದು ಪೊರೆ ಇರ್ಬೋದು, ನರದ ಸಮಸ್ಯೆ, ರೆಟಿನಾ ಸಮಸ್ಯೆ ಇರ್ಬೋದು, ಗ್ಲಕೋಮಾ ಸಮಸ್ಯೆ ಇರ್ಬೋದು, ಅಕ್ಲೋಪ್ಲಾಸ್ಟಿ ಅಂತ ಏನು ಕಣ್ಣಿನ ಸುತ್ತ ಮಾಂಸಖಂಡಗಳು ಅದೆಲ್ಲ ಏನು ಸಮಸ್ಯೆ ಇರ್ಬೋದು, ಕ್ಯಾನ್ಸರ್ ಸಮಸ್ಯೆ ಇರ್ಬೋದು, ಈ ಪ್ರಿಮೆಚೂರ್ ಬೇಬೀಸಿಂದ ಹುಟ್ಟಿದಾಗ ಬರೋ ಸಮಸ್ಯೆಗಳಿರ್ಬೋದು, ಎಲ್ಲ ರೀತಿಯ ಸಮಸ್ಯೆ ಒಂದೇ ಸೂರಿನಡಿ. ಮತ್ತು ಇಲ್ಲಿ ಬಂದರೆ ಮತ್ತೆ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳುವಂಥ ಒಂದು ಸಂದರ್ಭ ಬರಲೇಬಾರ್ದು ಅಂತ ನಾವು ಎಲ್ಲ ರೀತಿಯ ವ್ಯವಸ್ಥೆ, ಸುಸಜ್ಜಿತವಾದ ವ್ಯವಸ್ಥೆಯನ್ನು ನಾವು ನಿರ್ವಹಣೆ ನಡೆಸ್ತಾ ಇದ್ದೀವಿ. ಇಲ್ಲಿ ಬಂದವರಿಗೆ ಎಲ್ಲ ರೀತಿಯ ಮತ್ತು ರಿಯಾಯಿತಿ ದರದಲ್ಲಿ ಈಗ ಕಾಲದಲ್ಲಿ ಏನಾಗಿದೆ, ಎಲ್ಲವೂ ಕಷ್ಟವೇ. ಬಡವರಿಗೆ ಎಲ್ಲ ಅವ್ರಿಗೆ ಕೈಗೆಟುಕುವ ರೀತಿಯಲ್ಲಿ ಯಾವುದೂ ಸಿಗ್ತಾ ಇಲ್ಲ. ಸೊ ನಮ್ಮಲ್ಲಿ ಏನು ಬಂದರೆ ನಾವು ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಆಗಲಿ, ಟ್ರೀಟ್ಮೆಂಟ್ ಆಗಲಿ ಎಲ್ಲವನ್ನು ಮಾಡಿ ಕಳಿಸ್ತಿದ್ದೇವೆ. ಸೊ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಜನತೆ, ಈ ಸುತ್ತಮುತ್ತಲಿನ ನಾಗರಬಾವಿ ಜನತೆಯಲ್ಲಿ ಸೊ ಈ ವ್ಯವಸ್ಥೆಯನ್ನು ನೀವು ಸದುಪಯೋಗಪಡಿಸ್ಕೊಳ್ಳಿ. ನಾವು ಏನು ವ್ಯವಸ್ಥೆ ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ಸದುಪಯೋಗಪಡಿಸ್ಕೊಂಡು ನಮ್ಮನ್ನು ಆಶೀರ್ವದಿಸಬೇಕು ಅಂತ ನಾನು ಕೋರ್ಕೊಳ್ತೀನಿ. ಸರ್, ಯಾರೆಲ್ಲ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ ಶಿಷ್ಯರಾದ ಮಹಾಶಿವ ಬಂದಿದ್ದರು. ಶಿವಸಿದ್ದೇಶ್ವರ ಸ್ವಾಮಿಗಳು ಬಂದು ನಮ್ಮನ್ನು ಆಶೀರ್ವದಿಸಿ ಉದ್ಘಾಟನೆ ಮಾಡಿ ಈಗ ತಾನೇ ಹೊರಟಿದ್ದಾರೆ. ಸೊ ಈಗ ಮುಂದೆ ಇಲ್ಲಿನ ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣಪ್ಪನವರು, ಎಸ್ ಟಿ ಸೋಮಶೇಖರ್ ಅವರು ಮತ್ತು BBMP ಸದಸ್ಯರಾದ ರಾಜಣ್ಣನವರು ಬರುವವರಿದ್ದಾರೆ. ಅವರು ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿ ಹೊರಡಲಿದ್ದಾರೆ. ಸೊ ಮತ್ತು ನಾವು ಇನ್ನೊಂದು ಚಾರಿಟಿ ವಿಂಗ್ ಅಂತಲೂ ಶುರು ಮಾಡಿದ್ದೇವೆ, ಹಿತೈಷಿ ಚಾರಿಟಬಲ್ ಟ್ರಸ್ಟ್ ಅಂತ. ಅದರಲ್ಲೂ ಸಹ ಯಾರಾದರೂ ಪೂರ್ತಿ ಅವ್ರಿಗೆ ಆಗದೇ ಇದ್ದ ಸಂದರ್ಭದಲ್ಲಿ ಈ ಕಂಪನೀಸ್ CSR ಫಂಡಿಂಗಿಂದ ಹಿಡಿದು ಇಲ್ಲ ಗೋರ್ಮೆಂಟ್ ಸಹಾಯದೊಂದಿಗೆ ನಾವು ಫ್ರೀ ಉಚಿತ ನೇತ್ರ ಚಿಕಿತ್ಸೆಗಳನ್ನು ಮಾಡೋ ಒಂದು ಪ್ರಾಯೋಜಿಕವಾಗಿ ಶುರು ಮಾಡಿದ್ದೇವೆ. ಸೊ ಅದನ್ನು ದೊಡ್ಡದಾಗಿ ಬೆಳೀಬೇಕು ಅಂತ ನಮ್ಮ ಇಚ್ಛೆ ಇದೆ. ಎಲ್ಲ ರೀತಿಯ ಅತ್ಯಾಧುನಿಕ ಏನು ನೀವು ಈಗ TV ಕೇಳಿರ್ಬೋದು, ಇಲ್ಲ ಮಾಧ್ಯಮಗಳಲ್ಲಿ ಕೇಳಿರ್ಬೋದು, ಲೇಸರ್ ಚಿಕಿತ್ಸೆ, ಲೇಸರ್ ಆಪ್ರೇಷನ್ಸ್, ಎಲ್ಲ ರೀತಿಯ ಸುಸಜ್ಜಿತ ಅಪ್ಡೇಟೆಡ್ ವರ್ಷನ್ಸ್ ಏನಿದೆಯೋ ಎಲ್ಲವೂ ನಮ್ಮಲ್ಲಿ ಲಭ್ಯವಿರ್ತವೆ. ಓಕೆ ಸರ್. ನನ್ನ ಹೆಸರು ರಮೇಶ್ ಅಂತೇಳಿ. ನಾನು ಮಂಜುನಾಥ ನೇತ್ರಾಲಯದಲ್ಲಿ ಸುಮಾರು 5 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ. ಸಂಸ್ಥೆ ಹೆಸರುಘಟ್ಟ ಮೇನ್ ರೋಡ್ನಲ್ಲಿ ತನ್ನ ಛಾಪನ್ನು ಭಾಳ ದೊಡ್ಡದಾಗಿ ಬೆಳ್ಕೊಂಡಿದೆ. ಅಲ್ಲಿನ ಸಾರ್ವಜನಿಕರಿಗೆ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನಗಳಿಗೂ ಕೂಡ ಅದರ ಸೇವೆ ಸಿಗೋಕ್ಕೆ ಅವಕಾಶ ಆಗಿದೆ. ತುಂಬ ದೂರದಿಂದ ತುಂಬ ಕಷ್ಟಪಟ್ಟು, ನಿನ್ನೆ ಕೂಡ ಒಂದು ಮಗು 6 ವರ್ಷದ್ದು ಮಗು ಆಕಸ್ಮಿಕವಾಗಿ ಕಣ್ಣಿಗೆ ಚಾಕುನ ಚುಚ್ಕೊಂಡ್ಬಿಟ್ಟಿತ್ತು.
ಅದು GA ಸಪೋರ್ಟಿಂದ ಆ ಮಗುಗೆ ನಿನ್ನೆ ಸರ್ಜರಿ ಮಾಡಿ ಇವತ್ತು ಆ ಮಗು ಇಲ್ಲಿಗೂ ಕೂಡ ಬಂದಿತ್ತು, ತುಂಬ ಚೆನ್ನಾಗಾಗಿದೆ. ಸೊ ಈ ಥರ ಸನ್ನಿವೇಶಗಳು ತುಂಬಾ ನಾವು ಎದುರಿಸಿದ್ದಾರೆ. ನಮ್ಮ ಮಂಜುನಾಥ್ ಸರ್ರು ಮತ್ತು ತುಂಗಪ್ಪ ಸರ್ರು ಇಂಥ ಸನ್ನಿವೇಶಗಳನ್ನ ತುಂಬಾ ಮಾಡಿಕೊಟ್ಟಿದ್ದಾರೆ. ಸೊ ಆ ಸೇವೆನ ಇನ್ನೂ ಸ್ವಲ್ಪ ವಿಸ್ತರಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ನಾಗರಬಾವಿ ಸರ್ಕಲ್ಗೆ ನಮ್ಮ ಶಾಖೆನ ತೊಗೊಂಡು ಬಂದಿದ್ದೀವಿ. ಇಲ್ಲಿ ಇವತ್ತು ಬಹಳಷ್ಟು ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಸಂಸ್ಥೆ ಪ್ರಾರಂಭ ಸಭೆ ನಡೀತಾ ಇದೆ. ಇಲ್ಲಿನ ಸುತ್ತಮುತ್ತ ಜನಗಳಿಗೆ ಕೂಡ ನಾವು ಸೇವೆಯನ್ನು ಕೊಡಬೇಕು ಅನ್ನೋದು ನಮ್ಮ ಇಚ್ಛೆ. ಸಾರ್ವಜನಿಕರು ದಯವಿಟ್ಟು ಎಲ್ಲರೂ ಬಂದು ಸೇವೆಯನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕಳಕಳಿಯಿಂದ ಕೇಳ್ಕೊತೀನಿ ಅವರಿಗೆ. ಧನ್ಯವಾದ. ಇವತ್ತು ನಾವು ನಮ್ಮದು 2ನೇ ಬ್ರಾಂಚ್ ಮಂಜುನಾಥ್ ನೇತ್ರಾಲಯ ಓಪನ್ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಏನಂದರೆ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟ್ಲ್. ಸೊ ಎಲ್ಲ ವಿಧವಾದ ನಾವು ಟ್ರೀಟ್ಮೆಂಟನ್ನು ಕೊಡ್ತೀವಿ. ಕಣ್ಣಿಗೆ ಏನೇ ಸಮಸ್ಯೆ ಇದ್ರೂ ಕಪ್ಪು ಡೇ ಚೇಂಜ್ ಮಾಡೋದರಿಂದ ಹಿಡಿದು ರೆಟಿನಲ್ ಆಪ್ರೇಷನ್ಸು, ಡಯಾಬಿಟಿಕ್ ರೆಟಿನೋಪತಿ ಟ್ರೀಟ್ಮೆಂಟು, ಲೇಸರ್ಸು ಎಲ್ಲ ಮಾಡ್ತೀವಿ. ಸೊ ಇಲ್ಲಿ ಸುತ್ತಮುತ್ತ ಇರೋ ಜನ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಂತ್ರ ಈ ನೇತ್ರಾಲಯ ಶುರು ಮಾಡಿದರು. ಅವ್ರ ಉದ್ದೇಶ ಏನೆಂದರೆ ಬಡವರಿಗೆ ಸೇವೆ ಮಾಡೋಣ ಅಂತ ಉದ್ದೇಶ. ಇದು ಕಾರ್ಪೊರೇಟ್ನಲ್ಲಿ ಅವ್ರಿಗೆ ಬಡವರಿಗೆ ಆಗಲ್ಲ. ಅವ್ರಿಗೆ CSR ಸಪೋರ್ಟು ಮತ್ತು ಹೆಲ್ಪೇಜ್ ಇಂಡಿಯಾ, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸು ಮತ್ತು ಕರ್ನಾಟಕ ಸರ್ಕಾರದಿಂದ ಸಪೋರ್ಟ್ ತಗೊಳ್ಳಿ ಅವ್ರಿಗೆ ಸೇವೆ ಮಾಡೋಣ ಅಂತ ಒಂದು ನಾಟ್ ಓನ್ಲಿ ಕ್ಯಾಟ್ರಾಕ್ಟ್ ಮತ್ತು ಡಯಾಬಿಟಿಸ್ ಇವಾಗ ಜಾಸ್ತಿ ಇದೆ, DR ಅಂತ ಜಾಸ್ತಿ ಇದೆ, ಮತ್ತು ಗ್ಲಕೋಮಾ ಒಂದು ಡೇಂಜರಸ್ ಡಿಸೀಸ್ ಅದಿದೆ ವಿಲೇಜ್ನಲ್ಲಿ. ಸೊ ಇದೆಲ್ಲ ನಾವು ಅವ್ರಿಗೆ ಸಾಕಷ್ಟು ಫ್ರೀ ಮಾಡೋಣ ಅಂತ ಉದ್ದೇಶದಿಂದ ಈ ಚಾರಿಟಬಲ್ ಟ್ರಸ್ಟ್ ಶುರು ಮಾಡಿದ್ವಿ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟು ಮತ್ತು ಎಂಕರೇಜ್ಮೆಂಟ್ ಇದೆ ಅಂದರೆ ನಾವು ಚೆನ್ನಾಗಿ ಮಾಡಬೇಕು ಉದ್ದೇಶ ಐತೆ. ಥ್ಯಾಂಕ್ ಯು.